ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಕಮ್ಮಿ ಟೈಮ್ ಒಳಗೆ ಆಗುವಂಥ ರೆಸಿಪಿ ಇದು. ಆಮೇಲೆ ಇದು ಲಂಚ್ ಬಾಕ್ಸಿಗೆ ಆಯ್ತು ಅಥವಾ ಡಿನ್ನರ್ ಟೈಮಿಗೆ ಸಿಂಪಲ್ಲಾಗಿ ಬೇಕಂದ್ರೆ ಈ ರೈಸ್ನ ಮಾಡ್ಕೋಬೋದು. ಟೊಮ್ಯಾಟೊ ಬಾತ್ ಮಾಡತ್ತೀನಿ, ಬರ್ರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೀನಿ. ಇದಕ್ಕೆ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೀನಿ. ತುಪ್ಪ ಆಪ್ಷನಲ್ಲು, ಬೇಕಂದ್ರೆ ನೀವು ಹಾಕೋಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು, ಎಣ್ಣೆ ಒಳಗೆ ಅಷ್ಟೇ ಮಾಡ್ಬೋದು. ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ. ಟೊಮ್ಯಾಟೊ ಬಾತ್ ಭಾಳ ಥರ ಅದಾವ, ನಾನು ಈ ಥರ ಮಾಡತ್ತೀನಿ. ಇದು ಸಿಂಪಲ್ ಆಗೈತಿ, ಟೇಸ್ಟಿ ಆಗೈತಿ, ಆಮೇಲೆ ಕಮ್ಮಿ ಟೈಮ್ ಒಳಗೆ ಆಗ್ತೈತಿ ಅಂತೇಳಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಆಫ್ಟರ್ ಡೆಲಿವರಿ ಅಂದ್ರೆ ಬಾಣಂತಿಯರ ಅಡುಗೆನೂ ಮಾಡ್ತೀನಿ, ಆಮೇಲೆ ನಾರ್ಮಲ್ ರೆಸಿಪೀಸ್ನು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಇದಕ್ಕೆ ಪಲಾವ್ ಎಲೆ, ಲವಂಗ, ಮೆಣಸು ಮತ್ತು ಏಲಕ್ಕಿನ ಹಾಕ್ಕೊಳಕತ್ತೀನಿ. ಈ ವಿಡಿಯೋಕ್ಕಿಂತ ಹಿಂದೆ ನಾನು ಒಂದು ರಾಗಿ ಮಾಲ್ಟ್ ರೆಸಿಪಿನ ಶೇರ್ ಮಾಡಿದ್ದೆ, ಅದನ್ನು ಇನ್ನೂ ನೋಡಿಲ್ಲ ಅಂತಂದರೆ ಚಾನಲ್ ಒಳಗೆ ಹೋಗಿ ನೋಡಿರಿ. ಆಮೇಲೆ ನ್ಯೂ ಮದರ್ಸಿಗೆ ಮಿಲ್ಕ್ ಬೂಸ್ಟಿಂಗಕ್ಕಂತ ಒಂದು ಮಿಲ್ಕ್ ರೆಸಿಪಿನ ಶೇರ್ ಮಾಡಿದ್ದೆ, ಅದು ಶಾರ್ಟ್ ಒಳಗೈತಿ. ನಿಮ್ಗೇನಾದರೂ ಅದು ಫುಲ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಹಾಕ್ರಿ, ನಾನು ಅದನ್ನು ಫುಲ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಹಂಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಅದನ್ನು ಹೇಳ್ರಿ, ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ಬೇಬಿ ಗ್ಯಾಸ್ ರಿಲೀಸಿಂಗ್ ಟಿಪ್ಸ್ ಏನಾದರೂ ಬೇಕಿದ್ರೆ ಹೇಳ್ರಿ, ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ 2 ಉಳ್ಳಾಗಡ್ಡಿ ತೊಗೊಂಡಿದ್ದೆ, ಸ್ವಲ್ಪ ಸಣ್ಣ ಸೈಜ್ ಇದ್ದು ಅಂತೇಳಿ. ದೊಡ್ಡದಿದ್ರೆ ಒಂದೇ ಉಳ್ಳಾಗಡ್ಡಿ ತೊಗೋಬೋದು. ಆಮೇಲೆ 3ರಿಂದ 4 ಟೊಮ್ಯಾಟೊ ತೊಗೊಂಡಿದ್ದೆ. ಎರಡೂ ಎಣ್ಣೆ ಒಳಗೆ ಚಲೋ ತಂಗೆ ಫ್ರೈ ಮಾಡಬೇಕು. ಇದೇನು ಡಾರ್ಕ್ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ರಿ. ಫಸ್ಟ್ ಮಸಾಲೆ ಹಾಕಿ ಬೇಯಿಸತ್ತೀನಿ ನಾನು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಕತ್ತೀನಿ. ಆಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕತ್ತೀನಿ. ಅದು ಕಲರ್ ಮಾತ್ರ ಡಾರ್ಕ್ ಐತಿ, ಬಟ್ ಖಾರ ಅಷ್ಟಿಲ್ಲ ಅಂತೇಳಿ 2.5 ಟೇಬಲ್ ಸ್ಪೂನ್ ಅಷ್ಟು ಹಾಕೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಕತ್ತೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ರಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕ್ರಿ, ಭಾಳ ಹಾಕ್ಬೇಡ್ರಿ. ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಕ್ಕೆ ಮುಚ್ಚಿಡ್ರಿ. ಇವಾಗ ಬೇಸಿಗೆ ಕಾಲದಾಗ ದೇಹಕ್ಕೆ ತಂಪಾಗಲಿ ಅಂತೇಳಿ ಜೋಳದ ಅಂಬ್ಲಿ, ರಾಗಿ ಅಂಬ್ಲಿ ಮಾಡ್ತಾರೆ. ನಿಮ್ಗೆ ಅದೇನಾದರೂ ರೆಸಿಪಿ ಬೇಕಿದ್ರೆ ಹೇಳ್ರಿ, ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಂತ. ಹಂಗೆ ನ್ಯೂ ಮದರ್ಸಿಗೆ ಮಿಲ್ಕ್ ಬೂಸ್ಟ್ ಆಗಕ್ಕಂತೇಳಿ ಒಂದೆರಡು ಟಿಪ್ಸ್ ಹೇಳ್ತೀನಿ. ಫಸ್ಟ್ ಟಿಪ್ ಅಂದ್ರೆ ಪ್ಲೇನ್ ವಾಟರ್. ನೀವು 2ರಿಂದ 3 ಲೀಟರಷ್ಟು ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂದ್ರೆ ಮಿಲ್ಕ್ ಸಪ್ಲೈ ಕಮ್ಮಿ ಆಗುತ್ತೆ. ಆಮೇಲೆ ಮೆಂತ್ಯನ ನೀರಲ್ಲಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಎದ್ದು ಕುಡಿಬೋದು. ಆಮೇಲೆ ಶತಾವರಿ ಪೌಡರ್ ಬಿಸಿ ಹಾಲಲ್ಲಿ ಅಥವಾ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಆಮೇಲೆ ಆದಷ್ಟು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟು ನಿಮಗೂ ಹೆಲ್ತಿಗೆ ಚಲೋ. ಆಮೇಲೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಬೇಬಿಗೆ ನೀವು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಜಾಸ್ತಿ ಇದ್ದಷ್ಟು ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಇವಾಗ ನಾನಿಲ್ಲಿ 3 ಕಪ್ ಅಕ್ಕಿ ತೊಗೊಂಡಿದ್ದೆ. 1 ಕಪ್ಪಕ್ಕೆ 3 ಕಪ್ಪಷ್ಟು ನೀರು ಲೆಕ್ಕ ತೊಗೊಂಡು 9 ಕಪ್ಪಷ್ಟು ನೀರು ಹಾಕ್ಕೊಂಡೀನಿ. ಇದಕ್ಕೆ ಉಪ್ಪು ಖಾರ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಆಮೇಲೆ ಅಕ್ಕಿನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ಇದ್ರೊಳಗೆ ಹಾಕ್ರಿ. ನಿಮ್ಗೆ ನೆನ್ಸೋಕ್ಕೆ ಟೈಮ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ಆದರೂ ನೆನೆಸ್ಬೋದು, ಇಲ್ಲ ಹಂಗನೂ ಮಾಡ್ಬೋದು. ಟೈಮ್ ಇದ್ದರೆ ನೀವು ಆರಾಮಾಗಿ 1 ಅವರ್ ಆದರೂ ನೆನೆಸ್ಕೋಬೋದು. ಹಂಗೆ ನಿಮ್ಗೆ ಮತ್ತು ಯಾವುದಾದ್ರೂ ಟಿಪ್ಸ್ ಬೇಕಿತ್ತಂದ್ರೆ ನಂಗೆ ಕಮೆಂಟ್ ಹಾಕ್ರಿ, ನಾನು ಅದನ್ನು ವಿಡಿಯೋದೊಳಗೆ ಹೇಳ್ತೀನಂತ.
ಇನ್ನೊಂದು ಟೈಮ್ ಚಲೋತಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 3 ವಿಸಲ್ ಹಾಕಕ್ಕೆ ಕುಕ್ಕರ್ನ ಹಾಕಿ ಇಡ್ರಿ. 3 ವಿಸಲ್ ಆದಮೇಲೆ ಬಿಸಿ ಬಿಸಿಯಾದ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ರೈಸ್ ರೆಡಿ ಆಗುತ್ತೆ. ನೀವು ಒಂದು ಟೈಮ್ ಈ ರೆಸಿಪಿ ಟ್ರೈ ಮಾಡಿರಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.